ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಈಗಾಗಲೇ DK ಶಿವಕುಮಾರ್ ಮತ್ತು ನಮ್ಮದು G ಪರಮೇಶ್ವರಪ್ಪ ಜೊತೆಗೆ ಸತೀಶ್ ಜಾರಕಿಹೊಳಿ, ಸಿದ್ದು ಇವ್ರ ಮಧ್ಯೆ ಏನೋ ಒಂದು ತಿರುಗಾಟ ನಡೆದಿದೆ. ಈಗೇನೋ ಪರಮೇಶ್ವರ್ ಅವರು ಒಂದು ರೀತಿಯಿಂದ ನಾವು ಯಾಕೆ ಮಾಡಬಾರ್ದಪ್ಪ SC/ST ಡಿಸ್ಕಷನ್ನ, ನಮ್ಮ ಸಮಸ್ಯೆಗಳ ಬಗ್ಗೆ ಯಾಕೆ ತಿಳ್ಕೊಬಾರ್ದು ಅಂತ ಅವರು ಒಂದಿಷ್ಟು ಅಂದಿದ್ರು. ಇನ್ನೂ ತೀವ್ರ ಆಗುವ ಎಲ್ಲ ಸಾಧ್ಯತೆಗಳಿದ್ದು ಅಂಥ ಸಂದರ್ಭದಲ್ಲಿ ಏನೋ ಒಂದಿಷ್ಟು ಮೌನಕ್ಕೆ ಹೋಗ್ತಾ ಇದ್ದಾರೆ. ಭಾಳ ಸಂತೋಷ ವಿಷಯ. ಈಗಾಗಲೇ ಇದ್ರ ಬಗ್ಗೆ ಚರ್ಚೆನೂ ಮಾಡಿದ್ರು ಹಿಂದಿನ ಎಪಿಸೋಡ್ಗಳಲ್ಲಿ. ಆದರೂ ಈಗ ಮುಖ್ಯವಾಗಿ ಮೊದಲನೇದಾಗಿ ಇವತ್ತು ಈ ಒಂದು 4-5 ಜನ ಇದ್ದಾರಲ್ಲ, ಇದರ ಬಗ್ಗೆ ಒಂದಿಷ್ಟು ನಾವು ಮಾತಾಡಬೇಕಾಗಿದೆ. ಮೊದಲನೇದಾಗಿ ನಮ್ಮ ಗೃಹ ಮಂತ್ರಿ ವಿಶೇಷ ಪರಮೇಶ್ವರ್ ಅವರು ಈಗ ಪ್ರಮುಖವಾಗಿ ಮಾಡಬೇಕಾಗಿದ್ದೇನಪ್ಪ ಅಂದ್ರೆ ಪೊಲೀಸ್ ಇಲಾಖೆಯನ್ನು ಸ್ನೇಹಮಯವಾಗಿ ಮಾಡುವಂಥ ಕೆಲಸ ಅವ್ರ ಕೈಯಲ್ಲಿದೆ. ಹೌದು, ಇಲ್ಲಂತಲ್ಲ, ಅಪರಾಧಿಗಳನ್ನು ಅಥವಾ ಆರೋಪಿಗಳನ್ನು ಬೆದರಿಸುವಲ್ಲೇ ಪೊಲೀಸ್ ಇಲಾಖೆ ಕೆಲವೊಮ್ಮೆ ಅನಿವಾರ್ಯವಾಗಿ ದಂಡೋಪಾಯಗಳನ್ನು ಉಪಯೋಗ ಮಾಡ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಏನಾಗಿಬಿಡ್ತದಪ್ಪ ಅಂದ್ರೆ ನಿರಪರಾಧಿಗಳು ಸಹಿತ ಅದನ್ನು ಹೊಡೆದು ಬಿಡ್ತಾ ಇರ್ತದೆ. ಇವತ್ತಿಗೂ ಸಹಿತ ಪೊಲೀಸ್ ಠಾಣೆಗೆ ಹೋಗುವಂಥ ಪ್ರಸಂಗ ಬಂದರೆ ಅಂಥ ಎಜುಕೇಟೆಡ್ ಇದ್ದವ್ರು ಸಹಿತ ಇನ್ನೊಂದು ಮಾಡ್ತಾ ಇರ್ತಾರೆ, ಯಾಕಪ್ಪ ಅಲ್ಲಿ ಹೋಗ್ಬೇಕು ಅಂತೇಳಿ. ಈ ಮನೋಭಾವ ಯಾವಾಗ ಹೋಗೋದು ಅಂತ, ಒಂದು ಯಾವುದೋ ಆಫೀಸ್ಗೆ ಹೋಗೋದು ಏನೂ ಆಗಲಿ, ಒಂದು ಸಹಜವಾದ ಭಾವ ಮೂಡಬೇಕಲ್ಲ. ಯಾವುದಾದ್ರೂ ಭಯದಿಂದಲೇ ಎಲ್ಲ ಹೊರಗೆ ಬರ್ತದನ ಸತ್ಯ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅದ. ಈ ದಿಶೆಯಲ್ಲೇ ಇಂಥವೆಲ್ಲ ಮಾತಾಡೋಕ್ಕಿಂತಲೂ ಅನಗತ್ಯ ಚರ್ಚೆ ಮಾಡೋಕ್ಕಿಂತಲೂ ಯಾರು CM ಆಗ್ತಾರೋ, ಯಾರು ಡೆಪ್ಯೂಟಿ CM ಆಗ್ತಾರೋ, ಅದು ಮತ್ತೇನಾಗ್ತಾರೋ ಅದು ಕಾಲಕ್ಕೆ ತಕ್ಕಂಗೆ ಆಗ್ತದೆ. ನಮ್ಮ ಒಳ್ಳೆಯ ಕೆಲಸಗಳು ಮಾಡ್ಬೋದು, ಬೇಡ ಮಾಡೋದೂ ಹೋಗ್ಬೋದು. ಯಾಕಂದರೆ ಒಂದು ಅಪಾರ್ಚುನಿಟಿ ಸಿಕ್ಕದೆ ಕಾಂಗ್ರೆಸ್ಸಿಗೆ ರಾಷ್ಟ್ರ ಮಟ್ಟದಲ್ಲಿ. ಒಂದು ಕರ್ನಾಟಕ ಎಕ್ಸಾಂಪಲ್ ಮಾಡಿ ತೋರಿಸುವಂಥದ್ದು. ಆಲ್ರೆಡಿ ಗ್ಯಾರಂಟಿಗಳನ್ನು ಕೊಟ್ಟ ಸಿದ್ದರಾಮಯ್ಯನವರಾಯ್ತು, ನೀವಾಯ್ತು, ಎಲ್ಲರೂ ಒಂದು ದೊಡ್ಡ ಏನಪ್ಪ ಅಂತಂದ್ರೆ ಸಾಹಸ ಮಾಡಿದಿರಿ. ಕೇಜ್ರಿವಾಲ್ರಂತ ಸಾಹಸ ಮಾಡಿದಿರಿ. ಕೇಜ್ರಿವಾಲ್ದಾರ ಅದಕ್ಕೆ ಪೂರ್ವದಲ್ಲಿ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಕೇಜ್ರಿವಾಲ್ರಷ್ಟ ನಿಖರವಾಗಿ ವಿದ್ಯುತ್ ಫ್ರೀ, ನೀರು ಫ್ರೀ, ಜೊತೆಗೆ ಎಜುಕೇಷನ್ ಫ್ರೀ, ಆರೋಗ್ಯ ಫ್ರೀ, ಇವು 4 ಅಂಶಗಳನ್ನು ಭಾಳ ಕಷ್ಟ ಮಾಡೋದು. ಅಂದರೆ ಬಸ್ ಅದು ಇದನ್ನು ನೀವು ಮಾಡ್ಕೊಂಡಿದ್ದೀರಿ, ಅದು ಮಾಡ್ತಾಯಿದ್ದೀರಿ. ಅದಕ್ಕೆ ಯಾರಾದರೂ ಹೆಡ್ಸಪ್ ಹೇಳಬೇಕು. ಆದರೆ ಈಗ ಪೊಲೀಸ್ ಇಲಾಖೆ ಇನ್ನಷ್ಟು ಸ್ನೇಹಮಯ ಆಗಬೇಕಾಗ್ಯದ, ಭಯ ಹೋಗ್ಬೇಕಾಗ್ಯದ. ಸ್ಕಾಟ್ಲೆಂಡ್ ಮಾದರಿಯಲ್ಲಿ ತಯಾರು ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪರಮೇಶ್ವರ ವಿಚಾರ ಮಾಡಿದರೆ ಭಾಳ ಯೋಗ್ಯ ಅನ್ನಿಸೋದು. ಅದರ ಬಿಟ್ಬಿಟ್ಟು ಎದ್ದು ಕೂಡಲೇ DK ಅವರು ಒಂದು ಅಂತಾರೆ, ನೀವು ಒಂದು ಅಂತೀರಿ. ಇದರಿಂದ BJPಗೆ ಇನ್ನೂ ಅನುಕೂಲ ಆಗ್ತದೆ, ಅದಕ್ಕೆ ಬೆಳೆಯೋದಕ್ಕೆ ಇನ್ನೂ ಅನುಕೂಲ ಆಗ್ತದೆ. ಮೋದಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ನೆನಪಿಡಬೇಕಾದ ಏನಪ್ಪ ಅಂದ್ರೆ ಇನ್ನುಳಿದ ಎಲ್ಲ ಪಕ್ಷಗಳು ಅಂದರೆ ಇವತ್ತಿನ ಈ ಏನು ಇಂಡಿಯಾದಲ್ಲಿ ಇದ್ದಂಥ ಪಕ್ಷಗಳೆಲ್ಲನೂ ಕಾಂಗ್ರೆಸ್ ಜೊತೆಗೂ ಬೇಡಪ್ಪ, ನಾವು BJP ಜೊತೆಗೂ ಬೇಡ ಅನ್ನೋಂಗೆ 3ನೇ ಥರ್ಡ್ ಫ್ರಂಟ್ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಇನ್ನೂ ಕಾಂಗ್ರೆಸ್ ಒಂದು ಹಂತಕ್ಕೆ ಮೇಲ್ಮಟ್ಟಕ್ಕೆ ಬಂದಿಲ್ಲ ಅನ್ನೋದು ನಾವೆಲ್ಲ ಗಮನಿಸಬೇಕಾಗಿದೆ ಇವತ್ತು. ಯಾಕಂದ್ರೆ ಪೂರ್ತಿ ಬಿದ್ದು ಹೋಗಿದ್ದಿದ್ದು ಈ ಕಾಂಗ್ರೆಸ್ನ ಭ್ರಷ್ಟಾಚಾರದ ಆಡಳಿತದಿಂದಲ್ರಿ, ಮತ್ತೇನು ಅಲ್ರಿ, ಅವ್ರು ಮಾಡಿದ ಸ್ವಯಂ ಕೃತಾಪರಾಧ ಅಂತ ನಾವು ಕರಿತೀವಿ, ಅದರಿಂದ ಕಾಂಗ್ರೆಸ್ ಬಿದ್ದು ಹೋಗ್ಯದ. ಇಂಥ ಸಂದರ್ಭದಲ್ಲೇ ಹಿರಿಯರಾದಂಥ ಪರಮೇಶ್ವರಪ್ಪನವರು ಈ ತಮ್ಮ ಗೃಹ ಇಲಾಖೆಯನ್ನು ಇನ್ನೂ ಸ್ಟ್ಯಾಂಡರ್ಡ್ ಮಾಡುವಂಥದ್ದು ಏನು ಮಾಡೋಕ್ಕೆ ಸಾಧ್ಯದ ಚಿಂತನೆ ಮಾಡಿದರೆ, ಅದೇ ಕಾಲಕ್ಕೆ ನಮ್ಮ DK ಶಿವಕುಮಾರ್ ಅವರು ತಮ್ಮ ನೀರಾವರಿ ಇಲಾಖೆಯನ್ನು ಬೃಹತ್ ನೀರಾವರಿ ಎಲ್ಲರಿಗೂ ಬೇಕಾಗಿದೆ. ನೀರು ಯಾರಿಗೆ ಬೇಕಾಗಿದೆ? ರೈತರಿಗೆ ಮುಖ್ಯ ಬೇಕಾಗಿದೆ. ಪ್ರತಿಯೊಂದು ಹಳ್ಳಿಗೂ ನೀರು ಮುಟ್ಟಿಸುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಯಾಕಂದ್ರೆ ಬೃಹತ್ ನೀರಾವರಿ ಅವ್ರಿಗೆ ಹೇಗದ, ಆ ನೀರಾವರಿ ಏನು ಮಾಡೋಕ್ಕೆ ಸಾಧ್ಯದ, ಅದರಲ್ಲಿ ಏನು ನಾವು ಇಂಪ್ರೂವ್ ಮಾಡೋಕ್ಕೆ ಸಾಧ್ಯದ. ಪ್ರತಿಯೊಂದು ಹಳ್ಳಿ ಕೆರೆ ಅಥವಾ ಸಣ್ಣ ಸಣ್ಣ ಆ ನೀರಿನ ವ್ಯವಸ್ಥೆ ಮಾಡಿ ರೈತ ಬದುಕುವಂಥದ್ದು, ರೈತ 2-3 ಬೆಳೆ ಬೆಳೆಯುವಂಥದ್ದು, ಜೊತೆಗೆ ಕಬ್ಬು ಬೆಳೆಯುವ ಅವಶ್ಯಕತೆ ಇಲ್ಲ ಅನ್ನೋದು ಜನಸಾಮಾನ್ಯ ತಿಳಿಸುವಂಥ ದೊಡ್ಡ ಕೆಲಸ DK ಅವರು ಮುಂದದ. ಅದೆಲ್ಲ ಬಿಟ್ಟುಕೊಂಡು DK ಅವರು ನೀವು ಸಭೆ ಮಾಡಬೇಡ್ರಿ, ಮತ್ತೊಂದು ಮಾಡಬೇಡ್ರಿ ಅಂತ ಹೇಳ್ತಾ ಮನಸ್ಸನ್ನು ಹೊಡ್ಕೊತ ಹೋಗೋದ್ರಿಂದ ಕಾಂಗ್ರೆಸ್ ಹೊಡೆದು ಬೀಳ್ತದದು. ಹೌದು ಅಂತೀರಿ, ಅಲ್ಲಂತೀರಿ DK ಅವರ. ಯಾಕಂದ್ರೆ ನಮಗೆ ಬೇಕಾಗಿದ್ದು ರೈತಿಗೆ ನೀರು, ಅದನ್ನು ಒದಗಿಸುವಂಥ ಕೆಲಸ ಮಾಡೋ ಜೊತೆಗೆ ಕಾಂಗ್ರೆಸ್ ಅಧ್ಯಕ್ಷ ಇರೋದ್ರಿಂದಾಗಿ ನೀವು ಕಾಂಗ್ರೆಸ್ಸನ್ನು ಒಕ್ಕಟ್ಟಿನಿಂದ ಒಯ್ಯುವಂಥ ನಿಮ್ಮ ಜವಾಬ್ದಾರಿ ಅದ. ಇಲ್ಲಿ ತಪ್ಪುಗಳಾಗೋಣ, ಯಾರಿಂದ ನನ್ನಿಂದ ಆಗೋದು, ನಿಮ್ಮಿಂದ ಆಗೋದು, ಪರಮೇಶ್ವರಪ್ಪನಿಂದ ಆಗೋದು, ಸತೀಶ್ ಜಾರಕಿಹೊಳಿಯಿಂದ ಆಗಿರ್ಬೋದು, ಎಲ್ಲರಿಂದ ಆಗಿರ್ಬೋದು. ಅವ್ರನ್ನೆಲ್ಲ ವಿಶ್ವಾಸ ತೊಗೊಂಡು ಹೋಗ್ಬೇಕಾಗಿದೆ. ಇಲ್ಲಾಂದ್ರೆ BJPಗೆ ನಿಮ್ಮನ್ನು ಬಿಡೋದೇ ಇಲ್ಲ, ಹೊರದು ಮುಕ್ತಾರವ್ರು. ಅವ್ರು ಸಾಮಾನ್ಯರಿಲ್ಲ, ವಿರೋಧ ಪಕ್ಷ. ಯಾಕೆಂದ್ರೆ ವಿರೋಧ ಪಕ್ಷದಲ್ಲಿ ಇದ್ಕೊಂಡ್ಬಂದವರು ನಿಮಗೆ ವಿರೋಧ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದು ಈಗಾಗಲೇ ಸಿದ್ಧಾಂತ ವಿಷಯ ಅದ. ಆದರೂ ಸಹಿತ ಇವತ್ತು ಮುಖ್ಯ ಕೆಲಸ ಆಗಬೇಕಾಗಿತ್ತು ಬೃಹತ್ ನೀರಾವರಿ ಇಟ್ಟುಕೊಂಡು ಎಲ್ಲರೂ ನೀರು ಕೊಡುವಂಥದಕ್ಕೆ ಏನು ಸಾಧ್ಯತೆ ಇದ್ದು ಡ್ಯಾಮ್ಗಳ ಅಲ್ಲೆಲ್ಲ ಮತ್ತೇನು ಮಾಡೋಕ್ಕೆ ಸಾಧ್ಯದ, ಚೆಕ್ ಡ್ಯಾಮ್ಸ್ಗಳು ಮಾಡಿಸೋದಾಗಲಿ ಮತ್ತು ಇನ್ನಷ್ಟು. ಯಾಕೆಂದರೆ ಭ್ರಷ್ಟಾಚಾರ ಇರೋದ್ರಿಂದ ನೀವು ಹಾಕಿದಂಥ ಹಣ ಸೋರಿ ಹೋಗ್ತದೆ, ನನಗೆ ಅದು ಗೊತ್ತದ ನಿಮಗೆ. ಅದ್ರ ಬಗ್ಗೆ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕೆ
ಆ ಕೆಲಸ ಮಾಡಬೇಕಾಗಿದೆ. ಇನ್ನು ಸತೀಶ್ ಜಾರಕಿಹೊಳಿ ಅವ್ರ ಡಿಪಾರ್ಟ್ಮೆಂಟ್ PWD ಅಂತಂದ್ರೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಲೋಕೋಪಯೋಗಿ ಇಲಾಖೆ, ಭಾಳ ಒಳ್ಳೆಯ ಡಿಪಾರ್ಟ್ಮೆಂಟ್ ಇರೋದು. ಅದು ದುರಂತ ಏನಪ್ಪ ಅಂದ್ರೆ ಅಲ್ಲಿ ಕಮಿಷನ್ ಮೇಲೆ ವ್ಯವಹಾರಗಳಾಗಿದ್ದರಿಂದಾಗೆ PWD ಅಂದ್ರೆ ಭ್ರಷ್ಟ ಅಧಿಕಾರಿಗಳ ಸಂಘ ಅನ್ನುವಂಗೆ ಅಷ್ಟು ಮಟ್ಟಿಗೆ ಜನರಲ್ಲಿ ಭಾವನೆ ಬಂದುಬಿಟ್ಟದ. ಯಾವುದರಲ್ಲೂ ಕಮಿಷನ್ ಅಲ್ಲದೆ ಕೆಲಸ ಮಾಡಲ್ಲಪ್ಪ ಇಲ್ಲೇ ಅಂತೇಳಿ ಕಾಂಟ್ರಾಕ್ಟರು ಹಂಗೆ ಅದಾರ, ಆ ಶಾಸಕರು ಅದೇ ರೀತಿಯಾಗಿದ್ದಾರೆ. ಅಂಥ ಒಂದು ಡಿಪಾರ್ಟ್ಮೆಂಟನ್ನು ಇನ್ನಷ್ಟು ಪ್ರಾಮಾಣಿಕವಾಗಿ ಈ PWD ಮೂಲಕ ಆಗುತ್ತಿರುವಂಥ ಕೆಲಸಗಳನ್ನು ಆದಷ್ಟು ಲಂಚಗಳಿಂದ ಮುಕ್ತ ಮಾಡಿಸಿದ್ರೆ ಸತೀಶ್ ಅವರು ಇತಿಹಾಸ ಉಳಿಯುವಂಥ ಕೆಲಸ ಆಗ್ತದೆ. ಅವ್ರಿಗೆ ವೈಯಕ್ತಿಕವಾಗಿ ಏನು ಬೇಕಾಗಿಲ್ಲ. ಇವತ್ತು ಸಾಕಷ್ಟು ಅವ್ರಿಗೆ ಒಂದು ಆರ್ಥಿಕ ಭದ್ರದಾರ ಅಂಥ ಪ್ರಸಂಗದಲ್ಲ ಈ ಅನಗತ್ಯ ನಾವು ಮುಖ್ಯಮಂತ್ರಿ ಆಗಬೇಕು ಮತ್ತು ಆಗ್ತದೆ. ಸಮಯ ಬಂದಾಗ ಎಲ್ಲರೂ ಹಾಗೆ ಆಗ್ತಾರೆ, ಯಾರು ಅದರ ಅವರು. ಅದರಲ್ಲೂ ಉತ್ತರ ಕರ್ನಾಟಕದಿಂದ ಒಬ್ಬ ವ್ಯಕ್ತಿ ಒಬ್ಬ CM ಆಗ್ತಾನೆ ಅನ್ನುವಂಥದ್ದು ಛಲಕ್ಕೆ ಬಿದ್ದ ಅದನ್ನು ಆ ರೀತಿ ಹೋರಾಟ ಮಾಡ್ತಾ ಇರೋದು ಮೆಚ್ಚುವಂಥ ವಿಷಯ. ಆದರೆ ಹಿಡಿದ ಹಾದಿ ಏನದಲ್ಲ ಅದು ಸರಿ ಅಂತ ಅನ್ನಿಸ್ತಾ ಇಲ್ಲ ಜನಸಾಮಾನ್ಯರು ಏನು ಮಾತಾಡ್ತಿದ್ದಾರೆ ನಿಮ್ಮ ಬದಲಾಗಿ ನಾವು ಹೇಳ್ತಾ ಇದ್ದೀವಿ ಇಲ್ಲ. ಯಾಕಂದ್ರೆ ಅವ್ರಿಗೆ ಹೇಳೋಕ್ಕೆ ಧ್ವನಿ ಇಲ್ಲ ಪಾಪ ಅವರೇ ಮಾತಾಡೋದಿಲ್ಲ, ಅಲ್ಲೇ ಒಳಗೆ ಮಾತಾಡ್ತಾರೆ. ಯಾಕೆ ಬೇಕ್ರಿ ಇದು ಕಾಲಕ್ಕೆ ಬಂದೇ ಬರ್ತದೆ. ನಮ್ಮ ಏನಪ್ಪ ಅಂತ ಬಗೆ ಎಲೆಕ್ಟಿವ್ರ ಅವನಿಗೆ ಗೊತ್ತಿರ್ಬೋದು. ಬರುವುದೇನುಂಟು ಒಮ್ಮೆ ಬರುವ ಕಾಲಕ್ಕೆ ಬಹುದು ಬಯಕೆ ಬರುವುದರ ಕನಸನ್ನೇ ಕಾಣೋ. ಸತೀಶ್ ಅವರೆಲ್ಲ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಬಯಕೆ ಅದ. ಇಂದಿನ ನಿಶ್ಚಿತವಾಗಿಯೂ ಅದು ಈಡೇರ್ತದೆ ಅನ್ನೋದು ಅವರ ಅಭಿಮಾನಿಗಳ ಅನೇಕ ಜನರ ಅಭಿಪ್ರಾಯ. ಅದಕ್ಕೆ ಆ ದಿಶೆಯಲ್ಲಿ PWD ಆದಷ್ಟು ಲಂಚ ಗುಳಿತನ ಮುಕ್ತ ಮಾಡಿದರೆ ಇನ್ನೂ ಅವರು ಸಹಜವಾಗಿ ಮುಖ್ಯಮಂತ್ರಿ ಆಗ್ತಾರೆ. ಯಾಕಂದರೆ ಬೆಳೆದು ನಿಂತಿದ್ದಾರೆ, ಆ ಪ್ರಮಾಣದಲ್ಲಿ ಆರ್ಥಿಕವಾಗಿ ಭದ್ರಿದ್ದಾರೆ. ಇನ್ನು ಹಿಂಗೆ ಇದನ್ನೆಲ್ಲ ಪ್ರತಿಯೊಂದು ನೋಡ್ತಾ ಹೋದಾಗ ಇವರು 3 ಮಂದಿ ನಡಕದ ತಿಕ್ಕಾಟ. ಸಿದ್ದರಾಮಯ್ಯನವರು ಅಂತ ಸ್ವತಃ ಮುಖ್ಯಮಂತ್ರಿ ಅದಾರ ಅವರು. ಈಗ ಹಿಂದೊಮ್ಮೆ ಆಗಿದ್ರೆ ಈಗ 2.5 ವರ್ಷ ಇರ್ತಾರೋ, 3 ವರ್ಷ ಇರ್ತಾರೋ, 5 ವರ್ಷ ಇರ್ತಾರೋ, ಅದು ಬಿಟ್ಟುಬಿಡ್ರಿ. DK ಶಿವಕುಮಾರ್ ಕೋಆಪ್ರೇಷನ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ 2.5 ವರ್ಷ ಆದ್ಮೇಲೆ ಹೋಗ್ತಂತ ನೀವೇನು ರಾಜಕೀಯ ಮಾಡ್ತಾಯಿದ್ದೀರಿ, ಸತೀಶ್ ಅವ್ರನ್ನ ಎತ್ತಿ ಕಟ್ಟೋದು ಮತ್ತು ಅವ್ರನ್ನ ಎತ್ತಿ ಕಟ್ಟೋದು ನಿಮ್ಮ ರಾಜಕೀಯ ಉಳಿಸೋ ಸಲುವಾಗಿ. ಅದಕ್ಕಿಂತ ಮುಖ್ಯವಾಗಿ ಮುಖ್ಯಮಂತ್ರಿ ಇದ್ದ ಇಲ್ಲಿ ರೈತರಿಗೆ ಮುಖ್ಯವಾಗಿ ಮಾಡಬೇಕಾಗಿದ್ದು ಏನಪ್ಪ ಅಂದರೆ ಈಗಾಗಲೇ ನಮ್ಮ DK ಅವ್ರಿಗೆ ಹೇಳಿದಂಥ ಮಾತನ್ನು ಹೇಳಬೇಕಾಗ್ತದೆ. ಪ್ರತಿ ಹಳ್ಳಿಗೂ ನೀರನ್ನು ಮತ್ತೊಂದನ್ನು ವ್ಯವಸ್ಥೆ ಮಾಡಿಕೊಡೋ ಜೊತೆಗೆ ಡ್ಯಾಮ್ಗಳ ಒಂದು ಏನಪ್ಪ ಅಂದರೆ ಇದ್ದ ಅವಕಾಶದಲ್ಲಿ ಮತ್ತೆ ಮಾಡೋಕ್ಕೆ ಸಾಧ್ಯ ಅದು ಮಾಡೋದು ಜೊತೆಗೆ ರೈತರ MSP ಮಿನಿಮಮ್ ಪ್ರೈಸ್ ಸಪೋರ್ಟಿಂಗ್ ಪ್ರೈಸ್ ಅದನ್ನು ಕಾನೂನುಬದ್ಧ ಯಾಕೆ ಮಾಡಬಾರ್ದಪ್ಪ ಕರ್ನಾಟಕದಲ್ಲೇ ಜನ ಬಯಸ್ತಾ ಇದ್ದಾರೆ. ಮತ್ತು ಫ್ರೀ ಎಜುಕೇಷನ್ನ ಮತ್ತು ಫ್ರೀ ಆರೋಗ್ಯ ಯಾಕೆ ಮಾಡಬಾರ್ದು? ಇವಾಗ ನಿಮಗೆ ಸಾಧ್ಯದ ಮನಸ್ಸು ಮಾಡಿದ್ರೆ, ಯಾಕೆ ಫಿನಾನ್ಸ್ ಮಿನಿಸ್ಟರ್ ನೀವು ಇದ್ರಿ, ದುಡ್ಡಿನ ಬಗ್ಗೆ ಗೊತ್ತದ, ಒಳ್ಳೆ ಬುದ್ಧಿವಂತದ ರೀ, ಅದನ್ನೆಲ್ಲ ಅನುಭವಿಸ್ರಿ. ನೀವು ಏನಪ್ಪ ಕೇವಲ ಮುಖ್ಯಮಂತ್ರಿಯಾಗಿ ಉಳಿಬೇಕು ಅನ್ನೋದಕ್ಕಿಂತಲೂ ನೀವು ಮುಖ್ಯಮಂತ್ರಿಯಾಗಿ ಏನು ಮಾಡಿದಿರಿ ಅನ್ನೋದು ಭಾಳ ಮಹತ್ವ. ಇವತ್ತು SM ಕೃಷ್ಣ 5 ವರ್ಷ ಆಗಿ ಹೋದರು, ಏನೋ ಒಂದಿಷ್ಟು ನೆನೆಸಿದ್ರೆ ಅಷ್ಟವಿನ ಇತಿಹಾಸ ಪುರುಷರು ಆಗಿರಲಿಲ್ಲ. ಬಂದು ಹೋದ್ರಪ್ಪ ಅವರೊಬ್ಬರು 10 ಜೋಡಿ 11 ಅನ್ನೋಂಗೆ ಆಗ್ತದೆ. ಅದಕ್ಕಾಗಿ ಸ್ಪೆಷಲ್ ಇವತ್ತು ದೇವರ ದರ್ಶನ ನೆಲೆಸ್ತಾರೆ. ಯಾಕಪ್ಪ ಅಂದ್ರೆ ರಿಸರ್ವೇಷನ್ ಮಾಡಿಟ್ಟು ಹೋದ್ರಪ್ಪ ಎಲ್ಲರಿಗೂ ಅನುಕೂಲ ಮಾಡಿದ್ರು ಅಂತೇಳಿ. ಅವ್ರ ಆಡಳಿತದಲ್ಲಿ ಭ್ರಷ್ಟಾಚಾರ ಇರಲಿಲ್ಲ ಅಂತಲ್ಲ, ಭ್ರಷ್ಟಾಚಾರ ಇತ್ತು. ಆದರೆ ಅವರು ರಿಸರ್ವೇಷನ್ ಮೀಸಲಾತಿಯನ್ನು ಕೊಟ್ಟ ಕನ್ನಡಿಗರಿಗೆ ಮತ್ತು ಬಿದ್ದ ಸಮುದಾಯಕ್ಕೆ ಹೆಲ್ಪ್ ಮಾಡಿದರು. ಇವತ್ತು ನಿಮ್ಗೆ ಅವಕಾಶದ ಕೈಯಲ್ಲಿ ಅಧಿಕಾರದ ಮುಖ್ಯಮಂತ್ರಿ ಇದ್ದೀರಿ, ಮತ್ತು ಒಳ ಮೀಸಲಾತಿ ಆಯಿತು, ಮತ್ತು ಅನೇಕ ಸಮಸ್ಯೆಗಳಿದ್ದಾವೆ. ಎಲ್ಲ ಹೆಚ್ಚು ರೈತರ ಸಮಸ್ಯೆ ಅದ, ಅದ್ರ ಬಗ್ಗೆ ಮತ್ತು ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಯಾಕೆ ನೀವು ಕೈಗೊಳ್ಬಾರ್ದು? ಅದು ಬಿಟ್ಟು ಸುಮ್ಮನೆ ಈ ರಾಜಕೀಯ ಮಾಡ್ತಾ BJP ಕೈ ಇರಿಸಿಕೊಂಡು ಮಾತಾಡಿಸ್ಕೊಳ್ಳೋಕ್ಕಿಂತಲೂ ಜನರಿಂದ ದೂರ ಸೇರಿಕ್ಕಿಂತಲೂ ಇದು ಯೋಗ್ಯ ಅಂತ ನಾನು ವೈಯಕ್ತಿಕ ಅಭಿಪ್ರಾಯ ಅನ್ನೋಕ್ಕಿಂತಲೂ ಜನಸಾಮಾನ್ಯರಿಗೆ ಮಾತಾಡ್ತಾ ಇದ್ದಾರೆ. ಇದನ್ನು ನೀವು ಭಾಳ ಗಮನದಲ್ಲಿಟ್ಕೊಂಡು ಎಲ್ಲರೂ 4 ಜನ ಸಿದ್ದರಾಮಯ್ಯರಾಯ್ತು, DK ಶಿವಕುಮಾರ್ ಅವರಾಯ್ತು, ಸತೀಶ್ ಅವರಾಯ್ತು, ಮತ್ತು ನಮ್ಮ ಪರಮೇಶ್ವರಪ್ಪ ಅವರಾಯ್ತು, ಇವರೆಲ್ಲರೂ ಕೂಡ್ಕೊಂಡು ಈ ರಾಜ್ಯವನ್ನು ಕಟ್ಟುವಲ್ಲ ಇನ್ನಷ್ಟು ಹಾರ್ಡ್ ವರ್ಕ್ ಮಾಡಿದರೆ ನಿಶ್ಚಿತವಾಗಿಯೂ ಒಂದು ಒಳ್ಳೆಯ ಆಡಳಿತ ಕೊಡೋ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಗೃಹ ಮಿನಿಸ್ಟರ್ ನಮ್ಮ ಇವರು ಪರಮೇಶ್ವರಪ್ಪನವರು ಪೊಲೀಸ್ ಇಲಾಖೆ ಮತ್ತೆ ಸುಧಾರಿಸಬೇಕಾಗ್ಯದ. ಸ್ಕಾಟ್ಲ್ಯಾಂಡ್ ರೀತಿಯಲ್ಲಿ ಒಂದು ಆತ್ಮೀಯತೆ ಇರಬೇಕು. ಅಲ್ಲಿ ಹೋದ ತಕ್ಷಣ ಕಳ್ಳ ಸಹಿತ ಹೋಗಿ ಬರೋ ಸತ್ಯ ಒಪ್ಪಿಕೊಳ್ಳುವಂಥ ವಾತಾವರಣ ಬರಬೇಕು. ಆದರೆ ಹಂಗೆ ಬರೋದಿಲ್ಲ. ನಾವು ನೋಡ್ತಾ ಇದ್ದೀವಿ, ಅನೇಕ ಪೊಲೀಸ್ ಸ್ಟೇಷನ್ಗಳು ನೋಡ್ತಾ ಇದ್ದೀವಿ. ಅದಕ್ಕೆ ಆ ದಿಶೆಯಲ್ಲಿ ಅವರು ನಮ್ಮ DK ಶಿವಕುಮಾರ್ ಅವರು ಪ್ರತಿಯೊಂದು ಹಳ್ಳಿಗೂ ನೀರಿನ ವ್ಯವಸ್ಥೆ ಮಾಡುವಂಥ ನೀರಾವರಿ ವ್ಯವಸ್ಥೆ ಮಾಡುವಂಥ ಬೃಹತ್ ನೀರಾವರಿ ಮಿನಿಸ್ಟರ್ ಇದ್ದಾರೆ. ಅವ್ರು ಎಲ್ಲಿ ಮನಸ್ಸು ಮಾಡಿ ಎಲ್ಲಿ ಕೈ ಹಾಕಲಿಕ್ಕೆ ಬರ್ತದ ಅಧ್ಯಕ್ಷರು ಇರ್ತಾರೆ. ಮತ್ತು ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ಇವತ್ತು ಆರ್ಥಿಕ ಭದ್ರ ಇದ್ದಾರೆ. ಅಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡಿದ್ದಾರೆ. PWD ಈ ಕೊಟ್ಟ ಹಣವನ್ನು ಸರಿಯಾಗಿ ಯಾವ ಕಾಮಗಾರಿ ಕೊಟ್ಟಿರ್ತದೆ ಪೂರ್ಣ ಪ್ರಮಾಣದಲ್ಲಿ ಅದು ಆಗ್ಯದೋ ಇಲ್ಲೋ ಮಾಡಿದ್ರೆ ಸಾಕು ಅಭಿವೃದ್ಧಿ ಆಗೇ ಆಗ್ತದೆ. ಹೀಗಾಗಿ ಅದ್ರ ಜೊತೆಗೆ ಪರಮೇಶ್ವರಪ್ಪ ಆಯ್ತು, ಇವರಾಯ್ತು, ಮತ್ತು ಅದೇ ಕಾಲಕ್ಕೆ ಸತೀಶ್ ಅವ್ರದ್ದಾಯ್ತು, ಇವರೆಲ್ಲರೂ 4 ಜನ ಕೂಡಿ ಈ ರಾಜ್ಯ ಕಟ್ಟುವಲ್ಲೇ ಒಂದು ಹಾರ್ಡ್ ವರ್ಕ್ ಮಾಡಿದರೆ ನಿಶ್ಚಿತವಾಗಿಯೂ ಇವರನ್ನು ಇತಿಹಾಸದಲ್ಲಿ ಯಾರೂ ಮರೀಲಿಕ್ಕಿಲ್ಲ ಅಂತ ನಮ್ಮ ಜನರ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ? ಇದು ನಿಮ್ಗೆ ಲೈಕ್ ಆಗ್ಬೋದಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.